ಗುಡ್ ಮಾರ್ನಿಂಗ್. ನನ್ನ ಎಲ್ಲ ಮಾದರಳಿಯ ಗ್ರಾಮದ ಹಿರಿಯರಿಗೂ ಹಾಗೂ ಕಿರಿಯರಿಗೂ ಈ ಸಪ್ಪೆ ಪ್ರದೀಪ್ ಮಾಡುವ ಬೆಳಗಿನ ಶುಭಾಶಯಗಳು. ಸ್ನೇಹಿತರೆ, ಏನಿಲ್ಲ, ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಗದ್ದೆ ಹತ್ರ ನೀರು ನೋಡೋಣ ಅಂತ ಬಂದೆ. ಸ್ನೇಹಿತರೆ, ಯಾರೋ ನಮ್ಮ ಮಿತ್ರರೇ ಆಗಿರ್ಬೋದು, ಯಾರಾಗಿರ್ಬೋದು ಗೊತ್ತಿಲ್ಲ. ಸ್ನೇಹಿತರೆ, ಇಲ್ಲಿ ಬಂದು ಗದ್ದೆ ಹತ್ರ ಎಲ್ಲ ಕುಡಿದು ಬಾಟಲ್ಗಳನ್ನ ಅಲ್ಲಿ ಇಲ್ಲಿ ಬಿಸಾಕಿ ಹೋಗಿದ್ದಾರೆ. ಕುಡಿಯುವುದು ತಪ್ಪಲ್ಲ, ಲಿಮಿಟೇಷನಲ್ಲಿ ಕುಡಿಬೇಕು ದಯಮಾಡಿ. ಯಾಕೆ ಅಂತಂದರೆ ನಿಮ್ಮ ಆರೋಗ್ಯದ ಬಗ್ಗೆನೂ ಯೋಚನೆ ಮಾಡಿ ನೀವು ಕುಡೀರಿ. ಸಾಕಾಗಿರ್ತೀರ, ಬೇಜಾರಾಗಿರ್ತದೆ, ಏನೋ ಒಂದಾಗಿರ್ತದೆ, ಕುಡೀರಿ, ಬೇಡ ಅಂತನ್ನಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡು, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕುಡೀರಿ. ಆಮೇಲೆ ಒಂದು ವಿನಂತಿ ನಿಮ್ಮಲ್ಲೆಲ್ಲ ಏನು ಅಂತಂದರೆ, ದಯಮಾಡಿ ತಾವು ಕುಡಿಯುವಂಥವರು ಹೊಲ ಗದ್ದೆಗಳ ಹತ್ರ ಹೋದಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿ ವಿನಂತಿ. ಯಾಕೆ ಅಂತಂದರೆ, ಬಾಟ್ಲುಗಳನ್ನು ಎಲ್ಲಂದ್ರೆ ಅಲ್ಲಿ ಬಿಸಾಕಿ ಕೆಲವರು ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪಕ್ಕೋ ಇದಕ್ಕೋ ಜಗಳ ಆಗಿ ಬಾಟಲ್ಗಳನ್ನ ಒಡೆಯೋದು, ಗದ್ದೆಗಳ ಹತ್ರ ಬಿಸಾಕೋದು, ಈ ಥರ ಎಲ್ಲ ದಯಮಾಡಿ ಹಿರಿಯರೇ ಆಗಿರ್ಬೋದು, ನಮ್ಮ ಗ್ರಾಮದ ಕಿರಿಯರೇ ಆಗಿರ್ಬೋದು, ದಯಮಾಡಿ ತಿಳ್ಕೊಳ್ಳಿ. ಗದ್ದೆಗಳ ಹತ್ರ ಬಿಸಾಕಬೇಡಿ. ಯಾಕೆ ಅಂತಂದರೆ, ನಾನು ತುಂಬ ದಿನಗಳಿಂದ ಈ ವಿಡಿಯೋ ಮಾಡುವ ಅಂತ ಅಂದ್ಕೊಂಡಿದ್ದೆ, ಮಾಡಿರಲಿಲ್ಲ. ಬಟ್ ಇವತ್ತು ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ, ನಾನು ಬೆಳಗಿನ ಜಾವ ಗದ್ದೆ ಹತ್ರ ಬಂದಾಗ ಯಾವುದೋ ಒಂದು ನವಿಲು ಬಾಟಲ್ ಒಳಗಡೆ ಕೊಕ್ಕನ್ನು ಹಾಕ್ಬಿಟ್ಟು ಎಳಿತಾಯಿತ್ತು. ಅದು ತಗೊಳಕೊಂಡಿತ್ತೋ ಇಲ್ವೋ ಗೊತ್ತಿಲ್ಲ. ನಾನು ನೋಡುವ ಅಂತ ಹೋಗ್ತಾ ಇದ್ದೆ, ಕಬ್ಬನ್ ಗದ್ದೆ ಒಳಗಡೆ ನುಗ್ಬಿಡ್ತು, ಬಾಟ್ಲು ಸಮೇತ. ಬಾಟ್ಲು ಬಾಯಲ್ಲಿ ಕಚ್ಕೊಂಡಿತ್ತು. ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾ ಇದೆ. ಹಾಗೂ ಈ ಕೆಲವೊಂದು ಯಾರೋ ಸಣ್ಣ ಪುಟ್ಟ ಜಗಳ ಆಗಿದ್ದಕ್ಕೆ ಬಾಟಲ್ಗಳನ್ನ ಹೊಡೆಯೋದು, ಎಲ್ಲಿಂದಲೋ ಬರ್ತಾರೆ ಕುಡಿಯೋಕ್ಕೆ ನಮ್ಮ ಗದ್ದೆಗಳ ಹತ್ರ, ಹೊಲ ಮನೆಗಳ ಹತ್ರ. ನಾನು ನೋಡಿದ್ದೀನಿ ತುಂಬ ದಿನಗಳಿಂದ. ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸಿ. ನಾವು ಕುಡಿಯುವಂಥ ಜಾಗದಲ್ಲಿ ಆ ಬಾಟಲ್ಗಳನ್ನು ಒಂದು ಕಡೆ ಸೇಫಾಗಿ ಇಟ್ಟು ಹೋಗಬೇಕು. ಯಾಕೆ ಅಂತಂದರೆ, ನಾವು ಅಲ್ಲಿ ಬಿಸಾಕೋದು ಇಲ್ಲಿ ಬಿಸಾಕೋದು, ನಾಳೆ ದಿನ ಹಿರಿಯರು ಕಿರಿಯರು ನೀರು ಹಾಯ್ಸೋಕೆ ಹೋಗ್ತಾರೆ, ಕಾಲ್ಗೆ ಏನಾರು ಹೊಡೆದು ಗ್ಲಾಸ್ ಪೀಸ್ ತಗಲಿ, ತುಂಬ ಅನಾಹುತಗಳಾಗ್ತವೆ. ದಯಮಾಡಿ ಹಿರಿಯರೇ ಆಗಿರ್ಬೋದು, ಕಿರಿಯರೇ ಆಗಿರ್ಬೋದು, ನನ್ನ ಗ್ರಾಮದ ಎಲ್ಲರಿಗೂ ಈ ಸಪ್ಪೆ ಪ್ರದೀಪ ಒಂದು ವಿನಂತಿ ಮಾಡ್ತೀನಿ. ದಯಮಾಡಿ ಕುಡಿದಂಥ ಜಾಗದಲ್ಲಿ ಒಂದು ಕಡೆ ಹಾಕಿ ಬಾಟಲ್ಗಳನ್ನ ಅಲ್ಲಿ ಇಲ್ಲಿ ಬಿಸಾಕಬೇಡಿ. ಯಾಕೆಂದರೆ ಇದರಿಂದ ನಮಗೂ ತೊಂದರೆ, ನಿಮಗೂ ತೊಂದರೆ, ಪ್ರಾಣಿ ಪಕ್ಷಿಗಳಿಗೂ ತೊಂದರೆ. ನಾವು ಏನೇ ಮಾಡಿದ್ರು ಇನ್ನೊಬ್ರಿಗೆ ತೊಂದರೆ ಆಗದೇ ಇರುವಂಥ ಒಂದು ಜಾಗೃತಿಯನ್ನು ನಾವು ಈ ದಿನಗಳಲ್ಲಿ ವಹಿಸಬೇಕಾಗತ್ತೆ.